ಇನ್ನೇನು MP ಎಲೆಕ್ಷನ್ ಹತ್ರ ಬರ್ತಿದೆ, ನಿಮ್ಮ ಓಟ್ ಯಾರಿಗೆ? ನಮ್ಮ ಸೌಮ್ಯ ರೆಡ್ಡಿ ಅವ್ರಿಗೆ. ಯಾಕೆ ಸೌಮ್ಯ ರೆಡ್ಡಿ? ಅವರು ಮೊದಲಿಂದ ರೆಡ್ಡಿ ಅವರು ನಮಗೆ ರೆಡ್ಡಿ ಅವರು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅದು ಅವ್ರ ಮಗಳು ನಿಂತಿದ್ದಾರೆ, ಅವರೇ ಗೆಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ಮೋದಿ ಅವರು 10 ವರ್ಷ ಆಡಳಿತ ನಡೆಸಿದ್ರು, ಯಾಕೆ ಬೇಡವಾ ಅಂತ ಈ ಟರ್ಮ್ ಕೇಳ್ತಿದ್ದಾರೆ, ನನಗೆ ಕೊಡಿ ಅಂತ ಹೇಳಿ. ಸದ್ಯಕ್ಕೆ ಬೇಡ. ಯಾಕೆ ಅವ್ರ ನೋಟು ಬ್ಯಾನ್ ಆಯ್ತಲ್ಲ, ಅವ್ರ ಜನಗಳಿಗೆ ತೊಂದರೆ ಆಯ್ತು, ಸ್ವಲ್ಪ ತುಂಬ ತೊಂದರೆ ಆಯಿತು, ಅದರಿಂದ ಇವಾಗ ಬೇಡ. ಎಲೆಕ್ಷನ್ ಹತ್ರ ಬರ್ತಿದೆ, ನಿಮ್ಮ ಏರಿಯಾದಲ್ಲಿ ಎಲೆಕ್ಷನ್ ಹವಾ ಹೇಗಿದೆ? ನಮ್ಮಲ್ಲಿ ನಾನಿರೋದು ಕಾರ್ಕಳದಲ್ಲಿ, ಉಡುಪಿ ಡಿಸ್ಟ್ರಿಕ್ಟ್. ಅಲ್ಲೆಲ್ಲ ನಾರ್ಮಲಿ ಮೋದಿಯವರದ್ದೇ ಹವಾ ಇದೆ. ನಾನು ಆ್ಯಕ್ಚುಲಿ ಕುವೈಟಿಂದ ಬಂದಿದ್ದೇನೆ, ಮೋದಿಯವರಿಗೆ ವೋಟ್ ಹಾಕಬೇಕು ಅಂತ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ವೋಟ್ ಹಾಕ್ತಾ ಇರೋದು. ಹೌದೌದು, ಇಲ್ಲರಿಗೆ ಚಾನ್ಸ್ ಸಿಗಲಿಲ್ಲ, ಈಗ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅಂತ ವೋಟ್ ಹಾಕ್ಲಿಕ್ಕೆ ಬರ್ತಾ ಇದ್ದೇನೆ. ರಾಹುಲ್ ಗಾಂಧಿ ಮೋದಿ? ನಮಗೆ ರಾಹುಲ್ ಗಾಂಧಿ. ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ? ಸೌಮ್ಯ ರೆಡ್ಡಿ. ಯಾಕೆ ಸೌಮ್ಯ ರೆಡ್ಡಿ? ನಮ್ಗೆ ಅವತ್ತಿಂದ ನಾವು ಕಾಂಗ್ರೆಸ್ಗೆ ಆಗ್ತಾಯಿದ್ದು, ಅವತ್ತಿಂದ ನಮಗೆ ಅವರಿಂದನೇ ಚೆನ್ನಾಗಿ ಆಗ್ತಾ ಇದೆ. ಮೋದಿ ಆಡಳಿತದಲ್ಲಿ ಏನು ಮಿಸ್ಟೇಕ್ ಆಗಿದೆ, ಯಾಕೆ ಅವ್ರನ್ನ ಬೇಕಿಲ್ಲ ಅಂತಿಲ್ಲ, ನಮ್ಗೆ ಮೊದಲಿಂದ ಕಾಂಗ್ರೆಸ್, ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕೋದು. ಮೇಡಮ್, ರಾಹುಲ್ ಗಾಂಧಿ ಅವರು ಮೋದಿ? ರಾಹುಲ್ ಗಾಂಧಿ ಯಾಕೆ? ಎಲ್ಲ ಹೆಲ್ಪ್ ಚೆನ್ನಾಗಿ ಮಾಡಿದ್ದಾರೆ ನಮಗೆಲ್ಲ. ಸಿದ್ದರಾಮಯ್ಯ ಅವರು ಚೆನ್ನಾಗಿ ಮಾಡಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು ಚೆನ್ನಾಗಿ ಮಾಡಿದ್ದಾರೆ. ನೀವೇನು ಗ್ಯಾರಂಟಿಗಳು ತಗೊಳ್ತಾ ಇದ್ದೀರಾ? ತಗೋತಾ ಇದೀವಿ ಮೇಡಮ್. ಓಕೆ, ಮೋದಿನ ಅವ್ರು ರಾಹುಲ್ ಗಾಂಧಿ? Modi. ಯಾಕೆ? Because I like him. He did so many work for our country. ಸರ್, ಎಲೆಕ್ಷನ್ ಹತ್ರ ಬರ್ತಿದೆ. ಈ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಹವಾ ಹೇಗಿದೆ ಮೇಡಮ್? ದಕ್ಷಿಣ ಕ್ಷೇತ್ರದಲ್ಲಿ ಯಾವ ಥರ ಅಭಾವ ಇದೆ ಅಂದರೆ, ಮೊದಲೇ ಬೇರೆ ರೀತಿಯಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ಆದರೆ ಈಗ ಬೆಂಗಳೂರು ಸೌತಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಯಾವಾಗ ಅವರು ಘೋಷಣೆ ಮಾಡಿದಾರೋ MP ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆ ಮಾಡಿದ ತಕ್ಷಣ ಇಲ್ಲಿ ಅವರ ಪ್ರಭಾವ ಹೇಗಿದೆ ಅಂದರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಏನಿದ್ದಾರೆ, ಅವ್ರು ಮಾಡಿರೋಂಥ ಕೆಲಸ ಕಾರ್ಯ ಮತ್ತು ಸಾರ್ವಜನಿಕರ ಸಂಪರ್ಕದಲ್ಲಿ ಸಿಕ್ಕಿ ಒಳ್ಳೆ ಕಾರ್ಯ ಮಾಡೋದ್ರಿಂದ ಅವ್ರು ಸೌಮ್ಯ ರೆಡ್ಡಿ ಮೇಡಮ್ ಅವ್ರಿಗೆ ಸುಮಾರು 1 ಲಕ್ಷ ಮತ ಅಂತರದಿಂದ ಅವ್ರು ಗೆಲ್ತಾರೆ ಅಂತ ನಾವು ಇಷ್ಟಪಡೋಕೆ ಹೇಳ್ತೀವಿ. ಕಾಂಗ್ರೆಸ್. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಮತ್ತು ಮೊನ್ನೆ ಇಲ್ಲಿ ಬಂದು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಕಾಂಪಿಟೇಷನ್ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಅವರೇ ವಿನ್ ಆಗಬೇಕು ಅಂತ. ಕಾಂಗ್ರೆಸ್ ಬರಬೇಕು. ರಾಹುಲ್ ಗಾಂಧಿ. ಹೌದಾ? ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ? ರಾಮಲಿಂಗ ರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿ, ಅವರೇ ಬರಬೇಕು. ಯಾಕೆ ಅವ್ರು ಬರಬೇಕು? ಅವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನಿಮಗೆ ಏನಾದರೂ ಬೆನಿಫಿಟ್ ಆಗಿದೆಯಾ? ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿ ನೀವು ತಗೊಳ್ತಿದ್ದೀರಾ? ತಗೊಂತೀವಿ. ಕೇಂದ್ರದಲ್ಲಿ ಮೋದಿ. ಯಾಕೆ ಮೋದಿ? ಮೋದಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಇಲ್ಲಿ ಸ್ಥಳೀಯವಾಗಿ ಹೇಳ್ಬೇಕಂದ್ರೆ, ಪ್ರಾದೇಶಿಕವಾಗಿ ಹೇಳ್ಬೇಕಂದ್ರೆ, ಪ್ರಾದೇಶಿಕವಾದ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್, ಕೇಂದ್ರದಲ್ಲಿ ಬಿಜೆಪಿ ಅಂತಿದ್ದೀರಾ, ಯಾಕೆ? ಕೇಂದ್ರದಲ್ಲಿ ಚೆನ್ನಾಗಿ ಮಾಡ್ತಾರಲ್ಲ, ಅದರಿಂದ. ಮೇಡಮ್, ಎಲೆಕ್ಷನ್ ಹತ್ರ ಬರ್ತಿದೆ, ನಿಮ್ಮ ಒಂದು ವಾರ್ಡಲ್ಲಿ ಹೇಗಿದೆ ಎಲೆಕ್ಷನ್ ಹವಾ? ಪರವಾಗಿಲ್ಲ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಯಾರು ವಿನ್ ಆಗಬೇಕು, ಮೋದಿ ಅವರು ರಾಹುಲ್ ಗಾಂಧಿ? ನಾವು ರಾಹುಲ್ ಗಾಂಧಿನೇ ನಾವು ಇಷ್ಟಪಡೋದು. ನಾವು ವಿನ್ ಆಗ್ಬೇಕು ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ? ಯಾಕಂದರೆ ನಮ್ಗೆ ಸ್ವಲ್ಪ ಎಲ್ಲ ಪರವಾಗಿಲ್ಲ, ಇಲ್ಲೇ ನಮಗೇನು ತೊಂದರೆ ಏನಿಲ್ಲ. ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಅವ್ರದ್ದು ಏನು ನಮಗೇನು ತೊಂದರೆ ಏನಿಲ್ಲ, ಚೆನ್ನಾಗಿ ಇದು ಮಾಡಿದ್ರು. ಅವರ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಈ ಸತಿ ಸ್ಪರ್ಧೆಯಲ್ಲಿದ್ದಾರೆ. ಅದೇ ಅವ್ರಿಗೆ ಯಾವ ರೀತಿ ಬೆಂಬಲ ಸೂಚಿಸ್ತೀರಾ ನೀವು? ಮಾಡ್ತೀವಿ, ಬೆಂಬಲ ಕೊಡ್ತೀವಿ, ನಾವು ಕೊಡ್ತೀವಿ. ಸರ್, ಎಲೆಕ್ಷನ್ ಹತ್ರ ಆಗ್ತಿದೆ, ಈ ಒಂದು ಲಕ್ಸಂದ್ರ ವಾರ್ಡಲ್ಲಿ ಹೇಗಿದೆ ಹವಾ, ಎಲೆಕ್ಷನ್ ಹವಾ ಹೇಗಿದೆ? ಚೆನ್ನಾಗಿ ಜೋರಾಗಿದ್ದಾರೆ. ಯಾರು ಬರಬೇಕು, ಮೋದಿ ಅವರು ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಬರಬೇಕು. ಯಾಕೆ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಅಂದರೆ ಹೊಸದು, ಇನ್ನೂ ಜನಗಳಿಗೆಲ್ಲ ಹೊಸದಾಗಿ ಏನಿದೆಯೋ ಅದು ನೋಡಬೇಕು. ನಮ್ಮದು ಓಟು ಎಲ್ಲರೂ ದೇಶದಗೋಸ್ಕರ ರಾಹುಲ್ ಗಾಂಧಿನೇ ಬರೋದು. ಅವರು ದೇಶ ಸೇವೆ ಮಾಡೋಕ್ಕೆ ಬಂದಿದ್ದಾರೆ, ಹೋರಾಟ ಮಾಡೋಕ್ಕೆ, ಜಗಳ ಮಾಡೋಕ್ಕೆ. ಈ ಪ್ರಪಂಚದಲ್ಲಿ ಯಾವ ಥರ ಬಾಳಬೇಕು, ಬಡವರು ಸಾಹುಕಾರರು ಶ್ರೀಮಂತರು ಅಂತ ನೋಡಿಲ್ಲ. ಅವರು ಇವತ್ತಿನಿಂದ ಸಾಧನೆ ಮಾಡ್ಕೊಂಡ್ಬಂದಿದ್ದಾರೆ, ಕೊನೆಯವರೆಗೂ ಅದು ಸ್ಥಾಪನೆ ಅಂತ ಕೊಟ್ಟು ಹೋಗಿದ್ದಾರೆ. ಯಾರು? ಇಂದಿರಾ ಗಾಂಧಿ. BJP ಅವ್ರಿಗೆ, ಮೋಲಿ ಅವ್ರಿಗೆ. ಮೋದಿ ವಿನ್ ಆಗಬೇಕಾ? ಅವ್ರಿಗೆ ಆಗಬೇಕು.